ಏನು ನೌಶಾದ್ ಸರ್ ಇವತ್ತೇನು ಸ್ಪೆಷಲ್ ವರ್ಕು ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ? ಏನು ಯೋಚನೆ ಇಲ್ಲ, ಬೇಸಿಕ್ ಗಾಡಿ ಬಂದಿದೆ, ಡೈರೆಕ್ಟ್ ಶೋರೂಮ್ ಇಂದ ಕಸ್ಟಮರ್ ಡೈರೆಕ್ಟ್ ತಗೊಂಡು ಬಂದಿದ್ದಾರೆ. ಸೊ ಈ ಗಾಡಿಗೆ ಏನ್ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಈ ಗಾಡಿಗೆ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಕಸ್ಟಮರ್ ನಮ್ಮೇಲೆ ವರ್ಕ್ ಮಾಡಿ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಈ ಗಾಡಿಗೆ ಬಂದು ಫ್ರಂಟ್ ಗ್ರಿಲ್ ಇಲ್ಲ, ಜಸ್ಟ್ ಹೆಡ್ ಲೈಟ್ ಕಿಂಕಾಂಗ್ ಪ್ಲಸ್ ಹಾಕ್ತಾ ಇದೀವಿ, ಫಾಗ್ ಲೈಟ್ ಟ್ರೈ ಕಲರ್ ಕೂಡ ಹಾಕ್ತಾ ಇದೀವಿ, ಮತ್ತು ಇದು ಏನದು ಸನ್ಫಿಲ್ಮ್ ಕೂಡ ಹಾಕ್ತಾ ಇದೀವಿ, ಮ್ಯೂಸಿಕ್ ಸಿಸ್ಟಮ್ 360 ಡಿಗ್ರಿ ಕ್ಯಾಮ್ರಾ ಸಮೇತ ಹಾಕ್ತಾ ಇದೀವಿ, ಸುಮಾರು ಆಕ್ಸೆಸರೀಸ್ ಗಳು ಹಾಕ್ತಾ ಇದೀವಿ ಇದಕ್ಕೆ. ಸೊ ಫುಟ್ರೆಸ್ಟ್ ಕೂಡ ಒರಿಜಿನಲ್ ಮಹೀಂದ್ರಾದು ಹಾಕ್ತಾ ಇದೀವಿ. ಒಳಗಡೆ ಸ್ಪೀಕರ್ ಕನ್ಸೋಲ್ ಕೂಡ ಬರಲ್ಲ, ಅದನ್ನು ಮಹೀಂದ್ರಾದು ಜಿನಿನ್ ಹಾಕ್ತಾ ಇದೀನಿ. ಸೊ ಪ್ರತಿಯೊಂದು ಮತ್ತು ಸ್ಟೇರಿಂಗ್ ಅಲ್ಲಿ ಸ್ವಿಚಸ್ ಬರಲ್ಲ, ಈ ಸ್ವಿಚಸ್ ಕೂಡ ಆಪರೇಟ್ ಆಗೋ ತರ ಅದನ್ನು ಫಿಟ್ಮೆಂಟ್ ಮಾಡ್ತಾ ಇದೀವಿ. ಸೊ ಕಸ್ಟಮರ್ ಏನ್ ಡಿಫ್ರೆಂಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರತಿ ಒಂದು ಡಿಫ್ರೆಂಟ್ ಅಂತ ಕಸ್ಟಮರ್ ಗಳು ಹೇಳ್ತಾ ಇರ್ತಾರೆ. ಪ್ರತಿ ಒಂದು ವೆಹಿಕಲ್ಗೂ ಡಿಫ್ರೆಂಟ್ ಮಾಡ್ಬಿಟ್ಟಿದೀವಿ, ಆಪ್ಷನ್ ನಾವು ಬಿಟ್ಟಿಲ್ಲ. ಸೊ ಈ ಗಾಡಿಗೆ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀವಿ. ಸೊ ಯಾವ ತರ ರಿಸಲ್ಟ್ ಬರುತ್ತೆ ಒಂದೊಂದು ತೋರಿಸ್ತಾ ಬರ್ತೀನಿ. ಸ್ಟೇ ಟ್ಯೂನ್. ನೆಕ್ಸ್ಟ್ ವಿಡಿಯೋನಲ್ಲಿ ಫಿಟ್ಟಿಂಗ್ ಆದ್ಮೇಲೆ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ವೆಹಿಕಲ್ದು ಎಲ್ಲ ವರ್ಕ್ ಆಗಿದೆ. ಸೊ ಏನೇನ್ ಮಾಡಿದೀನಿ ಒಂದೊಂದಾಗಿ ತೋರಿಸ್ಕೊಂಡು ಬರ್ತೀನಿ. ಸೊ ಫ್ರೆಂಡ್ಶಿಪ್ ಅಲ್ಲಿ ಬಂದಾಗ ಫ್ರೆಂಡ್ಶಿಪ್ ಅಲ್ಲಿ ಹೆಡ್ಲೈಟ್ ನಾರ್ಮಲ್ ಇತ್ತು. ಸೊ ನಾವು ಕಿಂಕಾಂಗ್ ಪ್ಲಸ್ ಹೆಡ್ಲೈಟ್ ಹಾಕಿದೀವಿ. ಸೊ ಈ ಕಿಂಕಾಂಗ್ ಪ್ಲಸ್ ಹೆಡ್ಲೈಟ್ ಬಂದು ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಪಾರ್ಕಿಂಗ್ ಲೈಟ್ ಆನ್ ಆಗುತ್ತೆ. ಪಾರ್ಕಿಂಗ್ ಲೈಟ್ ನಾವು ನೋಡ್ಬೋದು, ಫಸ್ಟ್ ಆನ್ ಮಾಡಿದ ತಕ್ಷಣ ಬ್ಲೂ ಬರುತ್ತೆ. ಸೊ ಆಟೋಮೆಟಿಕ್ ವೈಟ್ ಕನ್ವರ್ಟ್ ಆಗುತ್ತೆ ವಿತ್ ಇನ್ 5 to 6 ಸೆಕೆಂಡ್. ಸೊ ಅದೇ ಪ್ರಕಾರ ಫಾಗ್ ಲೈಟ್ ಕೂಡ ಹಾಕಿದೀವಿ ನಾವು. ಟ್ರೈ ಕಲರ್ ಪ್ರೊಜೆಕ್ಟರ್ ಇದೆ. ಸೊ ಟ್ರೈ ಕಲರ್ ಪ್ರೊಜೆಕ್ಟರ್ ಬೇಸಿಕ್ ಗಾಡಿನಲ್ಲಿ ನಿಮಗೆ ಫಾಗ್ ಲೈಟೇ ಬರಲ್ಲ. ಸೊ ಇದು ಫಸ್ಟ್ ಆನ್ ಮಾಡಿದ ತಕ್ಷಣ ವೈಟ್ ಬರುತ್ತೆ, ಯೆಲ್ಲೋ ಬರುತ್ತೆ, ವಾಮ್ ವೈಟ್ ಬರುತ್ತೆ. ರೈನಿ ಸೀಸನ್ ಇರಲಿ, ಫಾಗ್ ಟೈಮ್ ಇರಲಿ, ಪ್ರತಿ ಒಂದರಲ್ಲೂ ತುಂಬಾ ಯೂಸ್ಫುಲ್. ಸೊ ಈ ವೆಹಿಕಲ್ ಬಂದು ಕಸ್ಟಮರ್ ಇಲ್ಲೇ ಇರ್ತಾರೆ, ಬಟ್ ಚಿಕ್ಕಮಂಗ್ಳೂರಲ್ಲಿ ಜಾಸ್ತಿ ಓಡಿಸ್ತಾರೆ ಗಾಡಿ. ಸೊ ಅದಕ್ಕೋಸ್ಕರ ತುಂಬಾ ಯೂಸ್ಫುಲ್ ಫಾಗ್ ಟೈಮ್ ಅಲ್ಲಿ ಎಲ್ಲ. ಸೊ ಅದೇ ಪ್ರಕಾರ ನಾವು ನೋಡಬಹುದು ಹೆಡ್ಲೈಟ್ ಅಲ್ಲಿ ವಿತ್ ಇಂಡಿಕೇಟರ್ ಕೂಡ ಬರುತ್ತೆ, ಆರೆಂಜ್ ಕಲರ್ ಇಂಡಿಕೇಟರ್ ಕೂಡ ಬರುತ್ತೆ, ಮ್ಯಾಟಿಕ್ ಡಿಸೈನ್. ಸೊ ಅದೇ ಪ್ರಕಾರ ಸೈಡ್ ಅಲ್ಲಿ ತಾವು ನೋಡಬಹುದು, ಸೈಡ್ ಅಲ್ಲಿ ಮಿರರ್ ಇದು ಮ್ಯಾಟ್ ಫಿನಿಶ್ ಬರುತ್ತೆ. ನಾವೇನ್ ಮಾಡಿದೀವಿ ಅಂದ್ರೆ ಪಿಯಾನೋ ಫಿನಿಶ್ ಮಾಡಿದೀವಿ. ಡೋರ್ ಇಂಚಸ್ ಕೂಡ ನಾವು ಅಲ್ಯೂಮಿನಿಯಂದು ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್, ಕಸ್ಟಮರ್ ರಿಕ್ವೈರ್ಮೆಂಟ್ ಅಲ್ಲೇ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಯೂಮಿನಿಯಂದು ಹಾಕಿದೀವಿ. ಸೊ ಯಾವ ತರ ಇದು ಹೆವಿ ಇರುತ್ತೆ ತಾವು ನೋಡಬಹುದು. ಸೊ ತುಂಬಾ ಹೆವಿ ಕ್ವಾಲಿಟಿದು ಡೋರ್ ಇಂಚಸ್. ಸೊ ಕಂಪನಿಯಿಂದ ಬೇಸಿಕ್ ಫುಟ್ರೆಸ್ಟ್ ಈ ತರ ಬರುತ್ತೆ, ಮೆಟಲ್ದು ಬೇಸಿಕ್ ಗಾಡಿನಲ್ಲಿ ಈ ತರ ಫುಟ್ರೆಸ್ಟ್ ಬರುತ್ತೆ. ನಾವೇನ್ ಮಾಡಿದೀವಿ, ಒರಿಜಿನಲ್ ಮಹೀಂದ್ರಾದು ಜಿನಿನು ಫುಟ್ರೆಸ್ಟ್ ಕೂಡ ಚೇಂಜ್ ಮಾಡಿದೀವಿ. ತಾವು ನೋಡಬಹುದು, ಇದು ಫುಟ್ರೆಸ್ಟ್ ತುಂಬಾ ಬ್ಯೂಟಿಫುಲ್ ಇರುತ್ತೆ ಇದು. ಸೊ ಅಲೈ ವೀಲ್ಸ್ ಟೈರು ಚೇಂಜ್ ಮಾಡಿಲ್ಲ. ಸೊ ಸ್ಟಾಕ್ ಟೈರ್ ಅಲೈ ವೀಲ್ಸ್ ನೆಕ್ಸ್ಟ್ ಟೈಮ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು ಕಸ್ಟಮರ್. ಸೊ ಅದೇ ಪ್ರಕಾರ ಕ್ಯಾರಿಯರ್ ಕೂಡ ನೋಡಬಹುದು. ಸೊ ಈ ಕ್ಯಾರಿಯರ್ ಸ್ಪೆಷಾಲಿಟಿ ತಾವು ನೋಡಬಹುದು, ಅಡ್ವೆಂಚರ್ ಸೀರೀಸ್ ನ್ಯೂ ಮಾಡೆಲ್ ಕ್ಯಾರಿಯರ್. ಸೊ ಯಾವ ತರ ಸ್ಲಿಮ್ ಇದೆ ಕ್ಯಾರಿಯರ್, ಯಾವ ತರ ಲೆದರ್ ಲುಕ್ ಬಂದಿದೆ ತಾವು ನೋಡಬಹುದು. ತುಂಬಾ ಬ್ಯೂಟಿಫುಲ್ ಇದೆ ಕ್ಯಾರಿಯರ್. ಪೌಡರ್ ಕೋಟಿಂಗ್ ಡಿಫ್ರೆಂಟ್ ಇದು, ಯಾವುದೇ ತರದ್ದು ರೆಸ್ಟಿಂಗ್ ಇರಲಿ ಯಾವುದೇ ತರದ್ದು ಬರಲ್ಲ. ಟೋಟಲಿ ಆಲಂಕಿ ಸಿಸ್ಟಮ್ ಬರುತ್ತೆ, ಇದು ಆಲಂಕಿನಲ್ಲಿ ಸಿಸ್ಟಮ್ ಬರುತ್ತೆ ಫಿಟ್ಮೆಂಟ್. ಸೊ ಹಿಂದೆಯಿಂದನು ತಾವು ನೋಡಬಹುದು ಯಾವ ತರ ಸ್ಲಿಮ್ ಫಿಟ್ಟಿಂಗ್ ಇದೆ. ಸೊ ಲಾಂಗ್ ಕ್ಯಾರಿಯರ್ ಯೂಶಲಿ ಲುಕ್ ಬರಲ್ಲ. ಸೊ ಈ ಕ್ಯಾರಿಯರ್ ಫಸ್ಟ್ ಟೈಮ್ ನಾವು ಯೂಸ್ ಮಾಡಿರೋದು ಅಡ್ವೆಂಚರ್ ಕ್ಯಾರಿಯರ್. ತುಂಬಾ ಬ್ಯೂಟಿಫುಲ್ ಡಿಸೈನ್ ಬಂದಿದೆ, ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಗಾಡಿಗೆ. ತುಂಬಾ ಡಿಫ್ರೆಂಟ್ ಲುಕ್ ಗೆ ಕರ್ಕೊಂಡು ಹೋಗಿದೆ ಈ ಗಾಡಿ. ಸೊ ಬ್ಯಾಕ್ ಸೈಡ್ ಬಂದಾಗ ರಿಫ್ಲೆಕ್ಟರ್ ಕೂಡ ಹಾಕಿದೀವಿ. ಸೊ ಹೊರಗಡೆ ಮಾತ್ರ ಇಲ್ಲ, ಒಳಗಡೆ ಕೂಡ ನಾವು ಫಿಟ್ಮೆಂಟ್ ಮಾಡಿದೀವಿ. ಸೊ ಹೊರಗಡೆ ಬಂದು ಕಂಪ್ನಿಯಿಂದ ಮ್ಯೂಸಿಕ್ ಸಿಸ್ಟಮ್ ಬರಲ್ಲ. ಸೊ ನಾವ್ ಏನ್ ಮಾಡಿದೀವಿ, ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದೀವಿ ವಿತ್ 360 ಡಿಗ್ರಿ ಕ್ಯಾಮ್ರಾ ಸಮೇತ. ಫ್ರೇಮು, ಆ ಸಿಸ್ಟಮ್, ಆ ಫಿಟ್ಮೆಂಟ್ ಯಾವುದೇ ತರ ಗ್ಯಾಪ್ ಇಲ್ಲ. ಟೋಟಲ್ ಕಪ್ಲರ್ ಟು ಕಪ್ಲರ್ ಫಿಟ್ಮೆಂಟ್ ಆಗಿರೋದು, ಯಾವುದೇ ತರ ವೈರಿಂಗ್ ಕಟ್ ಮಾಡ್ಕೊಂಡು ನಾವು ಏನು ಇದು ಮಾಡಿಲ್ಲ. ಟೋಟಲ್ ಫಿಟ್ಮೆಂಟ್ ಇದು ಕಪ್ಲರ್ ಟು ಕಪ್ಲರ್. ಸೊ ಅದೇ ಪ್ರಕಾರ ಸ್ಟೇರಿಂಗ್ ಅಲ್ಲಿ ಈ ಮ್ಯೂಸಿಕ್ ಸಿಸ್ಟಮ್ದು ಇದು ಬರಲ್ಲ. ತಾವು ನೋಡಬಹುದು ಅಪ್ ಅಂಡ್ ಡೌನ್ ಆಗ್ತಾ ಇರೋದು. ಈ ಸ್ವಿಚಸ್ ಹಾಕಿದೀವಿ ಇರೋ ಸ್ಟೇರಿಂಗ್ ಬೇಸಿಕ್ ವೆಹಿಕಲ್ಗೆ. ಇದಕ್ಕಿಂತ ಪ್ರೀವಿಯಸ್ ವೆಹಿಕಲ್ ಬಂದು ಸ್ಟೇರಿಂಗ್ ಚೇಂಜ್ ಮಾಡಬಹುದಾಗಿತ್ತು. ಸೊ ಇದಕ್ಕೆ ನಾವು ಏನ್ ಮಾಡಿದೀವಿ ಅಂದ್ರೆ ಜಸ್ಟ್ ಈ ಸ್ವಿಚಸ್ ಕೂಡ ಹಾಕಿದೀವಿ. ಸೊ ಸ್ಟೇರಿಂಗ್ ಗಳು ಚೇಂಜ್ ಮಾಡೋದು ಅವಶ್ಯಕತೆ ಇಲ್ಲ, ಜಸ್ಟ್ ಬಟನ್ ಗಳು ಚೇಂಜ್ ಮಾಡಿದೀವಿ. ಸೊ ಅದೇ ಪ್ರಕಾರ ಒರಿಜಿನಲ್ ಮಹೀಂದ್ರಾದು ನಾವು ಸ್ಪೀಕರ್ ಕನ್ಸೋಲ್ ಕೂಡ ಹಾಕಿದೀವಿ, ಮತ್ತು ಗ್ರಿಲ್ ಡಿಪ್ಪಿಂಗ್ ಹಾಕಿದೀವಿ, ಪಿಯಾನೋ ಫಿನಿಶ್ಡ್. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ ಇದು ಪಿಯಾನೋ ಫಿನಿಶ್ಡ್ ತುಂಬಾ ಬ್ಯೂಟಿಫುಲ್ ಕಾಣ್ತಾ ಇದೆ ಒಳಗಡೆ ಇಂಟೀರಿಯರ್. ಸೊ ಈ AC ವೆಂಟ್ಸ್ ಇದೆಯಲ್ಲ ಪಿಯಾನೋ ಫಿನಿಶ್ಡ್, ಅದಕ್ಕೋಸ್ಕರ ನಾವು ಗ್ರಿಲ್ ಕೂಡ ಇದು ಪಿಯಾನೋ ಫಿನಿಶ್ಡ್ ಹಾಕಿರ್ತೀವಿ. ಯಾರ ಹತ್ರನೂ ಈ ತರ ಪಿಯಾನೋ ಫಿನಿಶ್ಡ್ ರೆಡಿ ಇರಲ್ಲ, ನಮ್ಮ ಹತ್ರ ಯಾವಾಗ್ಲೂ ರೆಡಿ ಇರುತ್ತೆ ಈ ತರ ಗ್ರಿಲ್ಸ್ ಗಳು. ಸೊ ಎನಿ ರಿಕ್ವೈರ್ಮೆಂಟ್ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಬಹುದು. ಸೊ ಅದೇ ಪ್ರಕಾರ ಸ್ಟೇರಿಂಗ್ ಕವರ್ ಕೂಡ ನಾವು ಇದಕ್ಕೆ ಹಾಕಿದೀವಿ. ಸೊ ಸೀಟ್ ಕವರು ಮತ್ತು ಒಳಗಡೆ ಇಂಟೀರಿಯರ್ ಎಲ್ಲ ನೆಕ್ಸ್ಟ್ ಪ್ರೊಸೀಜರ್ ಅಲ್ಲಿ ಕಸ್ಟಮರ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಈ ತರ ನೀವು ನಿಮ್ಮ ಹತ್ರ ಕಾರ್ ಇರಲಿ, ಥಾರ್ ಇರಲಿ, ಥಾರ್ ರಾಕ್ಸ್ ಇರಲಿ, ಯಾವ್ದನ್ನ ಕಾರ್ ಇರಲಿ ಮಾಡಿಫಿಕೇಶನ್ ಹುಡುಕ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ಡೈರೆಕ್ಟ್ ರೆಟ್ರೋ ಕಾರ್ ಕೇರ್ಗೆ ವಿಸಿಟ್ ಮಾಡಿ. ತುಂಬಾ ಪ್ರೊಫೆಷನಲ್ ಆಗಿ, ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ, ತುಂಬಾ ಇದು ಬ್ರ್ಯಾಂಡ್ ಇರುವ ಐಟಮ್ ನಿಮ್ಗೆ ಸಜೆಸ್ಟ್ ಮಾಡಿಬಿಟ್ಟು ತುಂಬಾ ಬೆಸ್ಟ್ ಪ್ರೈಸ್ ಅಲ್ಲಿ ಪ್ರೊಫೆಷನಲ್ ವರ್ಕ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು.
ಸೊ ವರ್ಕ್ ಎಲ್ಲ ಫಿನಿಶ್ ಆಗಿದೆ, ನಮ್ಮ ಕಸ್ಟಮರ್ ಜೊತೆನಲ್ಲಿದ್ದಾರೆ. ಸೊ ಯಾವ ತರ ವರ್ಕ್ ಆಗಿದೆ ಕಸ್ಟಮರ್ಗೆ ಕೇಳೋಣ. ಹಾಯ್ ಸರ್. ಸರ್ ಗಾಡಿ ತಗೊಂಡ್ ಬಂದಿದ್ದೀರಾ, ರೆಟ್ರೋ ಕಾರ್ ಕೇರ್ಗೆ ಎಲ್ಲ ವರ್ಕ್ ಮಾಡಿಸ್ಕೊಂಡಿದ್ದೀರಾ. ಹೆಡ್ಲೈಟ್ ಇರಲಿ, ಫಾಗ್ ಲೈಟ್ ಇರಲಿ, ಸೊ ಹೊರಗಡೆ ಮ್ಯೂಸಿಕ್ ಸಿಸ್ಟಮ್ ಇರಲಿ, ಮಿರರ್ ಫೋಲ್ಡಿಂಗ್ ಇರಲಿ, ಕ್ಯಾರಿಯರ್ ಕೂಡ ಹಾಕಿದ್ದೀನಿ. ಸೊ ವರ್ಕ್ ಎಲ್ಲ ಹೆಂಗ್ ಅನಿಸ್ತು ಸರ್ ನಿಮಗೆ? ಸರ್ ನಾನು ಅನ್ಕೊಂಡು ಬಂದಿದ್ದಕ್ಕಿಂತ ನನಗೆ ರಿಸಲ್ಟ್ ಬಂದಿದೆ. ನಾನು ಏನು ಅನ್ಕೊಂಡು ಒಂದು ಬೇಸಿಕ್ ಒಂದು ಇದು ಅನ್ಕೊಂಡು ಬಂದೆ, ಅದು ನನಗೆ ನಿಜವಾಗ್ಲೂ ಎಕ್ಸೀಡ್ ಆಗಿದೆ. ನನಗೆ ಎಸ್ಪೆಷಲಿ ಆ ಕ್ಯಾರಿಯರ್ ಒಂದೇ ಸಾಕು ನನಗೆ, ಅದು ಹೈಲೈಟು. ತುಂಬ ಖುಷಿ ಆಯಿತು. ಅದೇ ಎಕ್ಸ್ಪೆಕ್ಟೇಷನ್ಗಿಂತ ಇದಾಗಿದೆ, ಮತ್ತು ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಸರ್ ಎಲ್ಲಿಂದ ಬಂದ್ರಿ ಸರ್ ನೀವು? ರೆಟ್ರೋ ಕಾರ್ ಕೇರ್ ಹೆಂಗ್ ಗೊತ್ತಾಯ್ತು ನಿಮಗೆ? ಓಕೆ, ನಾನು ಬ್ಯಾಂಗ್ಳೂರಲ್ಲಿ ಕಾರ್ ಮಾಡಿಫಿಕೇಶನ್ ಅಂತ ಹುಡುಕ್ತಾ ಇದ್ದೆ. ತುಂಬ ಡೆಲ್ಲಿದು ಎಲ್ಲ ಬರೋದು. ಸೊ ಬ್ಯಾಂಗ್ಳೂರಲ್ಲಿ ಸ್ಪೆಸಿಫಿಕ್ ಆಗಿ ನೋಡಿದಾಗ ಇವ್ರದ್ದೇ ಜಾಸ್ತಿ ಬರ್ತಾ ಇತ್ತು. ಸೊ ಆಮೇಲೆ ಅವ್ರದ್ದು ವಿಡಿಯೋ ನೋಡಿದಾಗ ಗೊತ್ತಾಯ್ತು ಅವ್ರು ಎಷ್ಟು ಪ್ಯಾಷನಿಂದ, ಎಸ್ಪೆಷಲಿ ತಾರ್ ಸ್ಪೆಷಲಿಸ್ಟು. ಸೊ ಆ ಪ್ಯಾಷನ್ನು ನನ್ಗೆ ಇವ್ರ ಕೈಲೇ ಮಾಡಿಸ್ಬೇಕು. ತಾರ್ ನಮಗೂ ಇಂಪಾರ್ಟೆಂಟು. ಸೊ ಅದಕ್ಕೆ ಒಳ್ಳೆ ಇದೇ ಇವ್ರ ಕೈಲೇ ಮಾಡಿಸ್ಬೇಕಂತೇಳಿ ನಾನು ಸ್ಪೆಸಿಫಿಕ್ ಆಗಿ ಅವ್ರು ಫೋನ್ ಮಾಡಿದಾಗ ಅವ್ರು ಕ್ಲಿಯರಾಗಿ ಡೈರೆಕ್ಷನ್ ಕೊಟ್ಟರು. ಆಮೇಲೆ ಟೈಮ್ ಸ್ಲಾಟು ಕೊಟ್ಟರು. ಅದ್ರ ಪ್ರಕಾರ ನಾನು ಬಂದೆ. ಅವರೇ ಗಾಡಿ ಒಳಗಡೆ ತೊಗೊಂಡು ಬಂದು ನೀಟಾಗಿ ಹಾಕೊಂಡು ನನಗೆ ಕೂಡಿಸಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊತಾ ಇದ್ದೆ. ಅವರು ಎಲ್ಲ ಕ್ಲಿಯರ್ ಮಾಡಿದ್ರು. ಈಗ ಮುಗಿಸಿದ್ದಾರೆ. ನನಗೆ ತಗೊಂಡು ಹೋಗ್ಬೇಕಷ್ಟೇ. ಇವಾಗ ತುಂಬ ಖುಷಿಯಾಗಿದೆ. ಮನೆಯಲ್ಲೂ ತೋರಿಸ್ಬೇಕು. ಸೊ ಸರ್ ನಿಮ್ ಕಡೆಯಿಂದ ಕಸ್ಟಮರ್ಗೆ ಕಳಿಸ್ತೀರಾ ಅಂದ್ರೆ ಯಾರನ್ನ ಕಾರ್ ಮಾಡಿಫಿಕೇಶನ್ ಎಲ್ಲಿ ಮಾಡಿಸಿದೀರಾ ಅಂದ್ರೆ ಸೊ ಬ್ಲೈಂಡ್ ಆಗಿ ವಿಶ್ವಾಸ ಮಾಡಿಸಿ ಕಳಿಸಿರಲ್ಲ ಸರ್? ನಮ್ಮ ಮೇಲೆ ಅಷ್ಟು ವಿಶ್ವಾಸ ಇದೆಯಲ್ಲ, ಕೆಲಸ ಮಾಡಿ ಕಳಿಸ್ತೀರಾ? 100%. ಕಾರ್ಗೆ ನೀವು ಪ್ಯಾಷನೇಟ್ಲಿ ನೀವು ಮಾಡಿಸ್ಬೇಕು, ಒಳ್ಳೆ ಕ್ವಾಲಿಟಿ, ಒಳ್ಳೆ ಇದು ಅಂದ್ರೆ ನಾನು ನೌಶಾದ್ ಅವ್ರನ್ನ ರೆಟ್ರೋ ಕಾರ್ ಕೇರ್ ರೆಕಮೆಂಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ರಿವ್ಯೂಗೆ. ಸೊ ಮನ್ಸಿಂದ ರಿವ್ಯೂ ಕೊಟ್ಟಿದ್ದಾರೆ, ನಾವು ಯಾವುದೇ ತರದ್ದು ಹೇಳಿ ಕೊಟ್ಟಿಲ್ಲ. ಸೊ ಕಸ್ಟಮರ್ ಕೇಳಿದ್ರು ಏನ್ ಹೇಳಬೇಕು ಅಂತ. ಸೊ ಸರ್ ನಿಮ್ ಮನ್ಸಿಂದ ರಿವ್ಯೂ ಕೊಡಿ ಸರ್ ಅಂತ ಹೇಳಿದ್ರು. ಸೊ ರಿವ್ಯೂ ಕೇಳಿಸಿದಿರಲ್ಲ. ಸೊ ನೀವು ನಿಮ್ ಕಾರ್ಗಳಿಗೆ ಮಾಡಿಫಿಕೇಶನ್ ಹುಡುಕ್ತಾ ಇದ್ರೆ, ತಾರ್ ಇರಲಿ, ತಾರ್ ರಾಕ್ಸ್ ಇರಲಿ, ಯಾವ್ದನ್ನ ಕಾರ್ ಇರಲಿ, ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ಡೈರೆಕ್ಟ್ ರೆಟ್ರೋ ಕಾರ್ ಕೇರ್ಗೆ ಬನ್ನಿ. ಪ್ರತಿಯೊಂದು ಹೊಸ ಪ್ರಾಡಕ್ಟ್ ಗಳು ಸಜೆಸ್ಟ್ ಮಾಡ್ತೀವಿ. ಸೊ ಈ ವೆಹಿಕಲ್ಗೂ ನಾವು ಹೊರಗಡೆ ಇಂಟೀರಿಯರ್ ಎಲ್ಲ ಮಾಡಿಲ್ಲ. ಸೊ ಸೆಕೆಂಡ್ ಪಾರ್ಟ್ ಅಲ್ಲಿ ಮಾಡ್ತೀವಿ ಇಂಟೀರಿಯರ್ ಎಲ್ಲ. ಸೊ ಕಸ್ಟಮರ್ ಸರ್ ಕೊಟೇಶನ್ ಕೂಡ ತಗೊಂಡಿದ್ದಾರೆ. ಸೊ ನೆಕ್ಸ್ಟ್ ಇದರಲ್ಲಿ ಮಾಡ್ತಾರಂತೆ. ಸೊ ನೀವು ನಿಮ್ ಕಾರ್ಗಳಿಗೆ ಮಾಡಿಫಿಕೇಶನ್ ಹುಡುಕ್ತಾರೆ, ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ಡೈರೆಕ್ಟ್ ಅಂಗಡಿ ವಿಸಿಟ್ ಮಾಡಿ. ಪ್ರತಿಯೊಂದು ಐಟಮ್ಗಳನ್ನು ತೋರಿಸ್ಕೊಡ್ತೀವಿ. ಸೊ ಒಳ್ಳೆ ಸಜೆಷನ್ ಕೂಡ ಕೊಡ್ತೀವಿ. ಥ್ಯಾಂಕ್ ಯು.